ಓಕೆ ಗುರು, ನಮ್ಮ ಹತ್ರ ಏನು ಟ್ಯಾಲೆಂಟ್ ಇಲ್ಲ ಅಂತ ತಿಳ್ಕೊ. ಇವಾಗ ನಮ್ಮ ಹತ್ರ ಏನೋ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ, ಆ ಇಂಟ್ರೆಸ್ಟ್ ಯಾವ ರೀತಿ ಸರ್ಚ್ ಮಾಡಬೇಕು. ಗುರು, ಒಂದು ನೋಟ್ಬುಕ್ ತಗೋ. ನಂಗೆ ಏನು ಗೊತ್ತಿದೆ, ಏನು ಗೊತ್ತಿಲ್ಲ, ವಾಟ್ ಐ ನೋ, ವಾಟ್ ಐ ಡೋಂಟ್ ನೋ ಲಿಸ್ಟ್ ಮಾಡ್ಕೋತ ಬಾ. ನಂಗೆ ಓದೋದು ಇಂಟ್ರೆಸ್ಟ್, ನಂಗೆ ಬರೆಯೋದು ಇಂಟ್ರೆಸ್ಟ್, ಪೇಂಟಿಂಗ್ ಮಾಡೋದು ಇಂಟ್ರೆಸ್ಟ್, ಬ್ಲಾಗಿಂಗ್ ಇಂಟ್ರೆಸ್ಟ್, ಕಂಟೆಂಟ್ ಕ್ರಿಯೇಟಿಂಗ್ ಇಂಟ್ರೆಸ್ಟ್, ಬಾಡಿ ಬಿಲ್ಡಿಂಗ್ ಮಾಡೋದು ಇಷ್ಟ, ಬಾಡಿ ಬಿಲ್ಡಿಂಗ್ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಅದು ನಿನ್ ಪ್ಯಾಷನ್ ಕನ್ವರ್ಟ್ ಮಾಡ್ಕೋಬಹುದು. ಏನು ಗೊತ್ತಿಲ್ವಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ಸರ್ಚ್ ಮಾಡಿ ಬ್ರೋ, R&D ಮಾಡು, ಅದ್ರ ಬಗ್ಗೆ ನಾಲೆಜ್ ತಗೊಂಡು ಶೇರ್ ಮಾಡಿ ಟ್ರೈ ಮಾಡಿ. ಕ್ಯಾಮರಾ ಮುಂದೆ ಮಾತಾಡೋಕ್ಕಾಗಲ್ವಾ, ಫಸ್ಟ್ ರೆಕಾರ್ಡ್ ಮಾಡಿ ಅದನ್ನ ಪೋಸ್ಟ್ ಮಾಡಕ್ ಹೋಗ್ಬೇಡಿ. ನಮ್ಗೆ ಏನ್ ಗೊತ್ತಿದೆ ಗೊತ್ತಿಲ್ಲ ಅಂತ ಬರ್ಕೊಂಡ್ವಿ, ಇಂಟ್ರೆಸ್ಟ್ ಗೊತ್ತಾಯ್ತು, ಅದ್ರ ಬಗ್ಗೆ ನಾಲೆಜ್ ತಗೋತು ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಏನ್ ಗೊತ್ತಿದೆ ಅದ್ರ ಮೇಲೆ ವರ್ಕ್ ಮಾಡಿ ಸ್ಟಾರ್ಟ್ ನಾವು ಡೋಂಟ್ ಪೋಸ್ಟ್ಪೋನ್ ಇಟ್ ಟುಮಾರೋ. ಪೋಸ್ಟ್ಪೋನ್ ಮಾಡಿದ್ರೆ ಒಂದಿನ ಪೋಸ್ಟ್ ಮಾರ್ಟಮೇ ಹೋಗ್ಬಿಡ್ತೀವಿ. ಸೊ ಇವಾಗ ನಮ್ಗೆ ಏನ್ ಗೊತ್ತಿದೆ ಗೊತ್ತಿಲ್ಲ ಅಂತ ಲಿಸ್ಟ್ ಮಾಡಿದ್ವಿ. ಗುರು, ನಂಗೆ ಗೊತ್ತಿದೆ ಅನ್ನೋದು ಇವಾಗ ಮಾಡ್ತಿದ್ದೀನಾ, ಇದೇ ಮಾಡಿದ್ರೆ ನನ್ನ ಲೈಫಲ್ಲಿ ಸಕ್ಸಸ್ ಸಿಗುತ್ತಾ, ಕ್ಲಾರಿಟಿ ಸಿಗುತ್ತಾ, ಕ್ವಶನ್ ಮಾಡ್ಕೊಳ್ಳಿ. ಸಿಗುತ್ತಾ ಆನ್ಸರು, ಆನೆಸ್ಟಾಗಿ ಆನ್ಸರ್ ಬರ್ಬೇಕು. ಸಿಕ್ಕರೆ ಓಕೆ, ಸಿಗ್ಲಿಲ್ವಾ ಫೈಂಡ್ ಇಟ್. ಏನು ಗುರು, ನಂದು ಪರ್ಪಸ್ ಆಫ್ ಲೈಫ್ ಏನು, ಮೀನಿಂಗ್ ಆಫ್ ಲೈಫ್ ಏನು, ಫೈಂಡ್ ಇಟ್ ಬ್ರೋ. ಪ್ರಾಬ್ಲಮ್ ನಂದ್ರೆ ಸೊಲ್ಯೂಷನ್ ನಂದೇ ಇರ್ಬೇಕು ತಾನೆ. ಫೈಂಡ್ ಯುವರ್ ಒನ್ ಥಿಂಗ್, ನಿಮ್ ಕೈಲಿ ಆಗೇ ಆಗುತ್ತೆ ಗುರು. ಈ 100 Day ಚಾಲೆಂಜ್ ಅಲ್ಲಿ ನಿಮ್ಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನೋ ಪಾರ್ಟಿ, ನೋ ಗಾಸಿಪ್ಸ್, ನೋ ಪವರ್, ನೋ ರೀಸನ್ಸ್, ನೋ ಮೋರ್ ನಾಳೆ. 10 ಜನಕ್ಕೆ ಒಳ್ಳೇದಾಗೋ ಹಾಗಿದ್ರೆ 4 ಜನ ನಮ್ಮವ್ರು ದೂರ ಆದ್ರೂ ಏನು ನಷ್ಟ ಇಲ್ಲ.